ಹಾಯ್ ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ಹೊಸ ಜಾಬ್ ಅಪ್ಡೇಟ್ಸ್ ಕೊಡೋಣ ಅಂದ್ಬಿಟ್ಟು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನನಗೆ ಸುಮಾರು ಕಮೆಂಟ್ಸ್ ಬರ್ತಾಯಿದೆ ಬೇರೆ ಬೇರೆ ಡಿಸ್ಟಿಕ್ ಕಡೆಯಿಂದ. ಸೊ ಖುಷಿ ಆಗುತ್ತೆ. ಏನಂದರೆ, ವರ್ಕ್ ಫ್ರಮ್ ಹೋಮ್ ಇದ್ದರೆ ಹೇಳಿ, ಮತ್ತು ಫೀಲ್ಡ್ ವರ್ಕ್ ಇದ್ದರೆ ಹೇಳಿ, ಆಫೀಸ್ ರಿಲೇಟೆಡ್ ವರ್ಕ್ ಇದ್ದರೆ ಹೇಳಿ ಅಂದ್ಬಿಟ್ಟು ಎಷ್ಟೊಂದು ಕಡೆ ಬಿಜಾಪುರ, ಚಿಕ್ಕಮಗಳೂರು, ಹಾಸನ, ತುಮಕೂರು, ಮಂಗಳೂರು ಎಷ್ಟೊಂದು ಕಡೆ ನನಗೆ ಕಮೆಂಟ್ಸ್ ಬರ್ತಾಯಿದೆ. ಸೊ ಅಂದರೆ ಏನಂದರೆ, ನನ್ನ ಬ್ಲಾಗು ಬೇರೆ ಡಿಸ್ಟಿಕ್ ಕಡೆಗೂ ರೀಚ್ ಆಗ್ತಾಯಿದೆ, ಬೇರೆ ಜನಕ್ಕೂ ಗೊತ್ತಾಗ್ತಿದೆ ಅನ್ನೋದು ಒಂದು ಖುಷಿ. ಮತ್ತು ನನ್ನ ಕಡೆಯಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾಯ್ತಂದರೆ ಅದು ಇನ್ನೂ ಖುಷಿನೇ. ಸೊ ನಾನು ವರ್ಕ್ ಫ್ರಮ್ ಹೋಮು ಸುಮಾರು ಜನ ಜಾಸ್ತಿ ಮೆಜಾರಿಟಿ ವೈಸ್ ನನಗೆ ಕಮೆಂಟ್ ಇರೋದೇ ವರ್ಕ್ ಫ್ರಮ್ ಹೋಮ್ ಇದ್ದರೆ ತಿಳಿಸಿ ಅಂದ್ಬಿಟ್ಟು. ವರ್ಕ್ ಫ್ರಮ್ ಹೋಮು ನಾನು ತಿಳಿಸ್ತೀನಿ. ನನಗೆ ಯಾವ್ದಾವ್ದು ನನಗೆ ಡೈಲಿ ಡೇಟಾ ಸಿಗುತ್ತೆ ಆ ಬೇಸ್ ಮೇಲೆ ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬಟ್ ನಾನು ವರ್ಕ್ ಫ್ರಮ್ ಹೋಮ್ಗೆ ಅಂದ್ಬಿಟ್ಟು ಸ್ಪೆಷಲಾಗಿ ನಾನು ನನ್ನ ಓನ್ ಟೈಮು ನಾನು ಹುಡುಕಿ ತುಂಬಾ ರಿಸರ್ಚ್ ಮಾಡಿ ನಾನು ನಿಮಗೆ ಇನ್ನೂ ತುಂಬ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಇರೋದನ್ನ ತಿಳಿಸೋಣ ಅಂದ್ಬಿಟ್ಟು ನಾನು ಇನ್ನೂ 2-3 ಡೇಸ್ ಡಿಲೇ ಆದರೂ ಪರವಾಗಿಲ್ಲ. ಸೊ ಪ್ರಾಬ್ಲಮ್ ಏನೂ ಇಲ್ಲ, ವೆಯ್ಟ್ ಮಾಡಿದ್ರೂ ಪರವಾಗಿಲ್ಲ, ಒಳ್ಳೆಯದನ್ನು ನಾನು ನಿಮಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ನನಗೆ ಏನು ಅಪ್ಡೇಟ್ ಸಿಗ್ತಾ ಇರುತ್ತೆ ನಾನು ಅದು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಬಟ್ ವರ್ಕ್ ಫ್ರಮ್ ಹೋಮ್ ಅನ್ನೋದೇ ನನಗೆ ತುಂಬ ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ತೀನಿ. ಎಲ್ಲರಿಗೂ, ಎಲ್ಲ ಡಿಸ್ಟಿಕಲ್ಲಿರೋರ್ಗು ವರ್ಕ್ ಸಿಗಬೇಕು ಅಂಥದ್ದನ್ನ ನಾನು ಹುಡುಕ್ತಾ ಇದ್ದೀನಿ. ಆ ಥರ ಸಿಕ್ಕಿದ ತಕ್ಷಣ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನನಗೇನು ಅಪ್ಡೇಟ್ ಸಿಗ್ತಾ ಇರುತ್ತೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಸ್ವಲ್ಪ ಟೈಮ್ ಕೊಡಿ, ನಾನು ಹುಡುಕ್ತಾ ಇದ್ದೀನಿ. ಯಾಕಂದರೆ ಸುಮ್ಮನೆ ಯಾವುದೋ ಒಂದು ಹುಡುಕ್ಬಿಟ್ಟು ಹೇಳೋದು ಚೆನ್ನಾಗಿರಲ್ಲ. ಸೊ ಕೊಟ್ಟರೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಕೊಡಬೇಕು, ಇಲ್ಲಾಂದರೆ ಕೊಡಲೇಬಾರ್ದು. ನನ್ನ ಇಂಟೆನ್ಷನ್ ಅದೇನೇ. ಸೊ ನಾನು ಹಾಗಾಗಿನೇ HR ನಂಬರು, ಮೊಬೈಲ್ ನಂಬರ್ ಎಲ್ಲನೂ ತೊಗೊಂಡು ಎಷ್ಟು ನನಗೆ ಡೇಟಾ ಸಿಗುತ್ತೆ ಅದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ನಾನು ನಿಮಗೆ ಶೇರ್ ಮಾಡೋದು. ಹಾಗಾಗಿ ಸೊ ಡಿಲೇ ಆದರೂ ಪರವಾಗಿಲ್ಲ, 2-3 ದಿನ ವರ್ಕ್ ಫ್ರಮ್ ಹೋಮು ಚೆನ್ನಾಗಿರೋದು ಇನ್ನೂ ಎಲ್ಲ ಡಿಸ್ಟ್ರಿಕ್ಕಿಗೂ ಹೆಲ್ಪ್ ಆಗಬೇಕು. ಅಲ್ಲಿ ಬೇರೆ ಬೇರೆ ಕಡೆ ಯಾರೆಲ್ಲ ಇದ್ದೀರಾ, ಬ್ಲಾಗ್ ನೋಡ್ತಾ ಇದ್ದೀರಾ, ಅವರು ವರ್ಕ್ ಫ್ರಮ್ ಹೋಮಿಗೆ ಕಾಯ್ತಾ ಇರ್ತಾರೆ. ಸೊ ಅವ್ರಿಗೂ ಆ ಜಾಬ್ ಸಿಗಬೇಕು, ಆ ಇಂಟೆನ್ಷನ್ ಇಟ್ಕೊಂಡು ನಾನು ಹುಡುಕ್ತಾ ಇದ್ದೀನಿ. 2-3 ಡೇಸ್ ಡಿಲೇ ಆದರೂ ಪರವಾಗಿಲ್ಲ, ನಾನು ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ನನಗೆ ಯಾವ್ದು ಸಿಗುತ್ತೆ ಇನ್ಫಾರ್ಮೇಷನ್ ನಾನು ಅದನ್ನು ಪಾಸ್ ಮಾಡ್ತಾ ಹೋಗ್ತೀನಿ. ಅದು ಇನ್ನೊಬ್ರು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ನಿಮ್ಮ ಫ್ರೆಂಡ್ಸ್ ಯಾರಾದರೂ ನೋಡ್ತಾ ಇದ್ದರೆ, ಯಾರಾದರೂ ಸರಿ ಆ ಥರದವರು ಯಾರಾದರೂ ಇದ್ರೂ ಶೇರ್ ಮಾಡಿ ಜಾಬ್ ಹುಡುಕ್ತಾ ಇರೋದು, ಡೆಫಿನೆಟ್ಲಿ ಅವ್ರಿಗೂ ಹೆಲ್ಪ್ ಆಗ್ಬೋದು. ಮತ್ತು ಇನ್ನೊಂದು, ವರ್ಕ್ ಫ್ರಮ್ ಆಫೀಸ್ ಆದರೆ ನನ್ನ ಹತ್ರ ಸುಮಾರು ಲಿಸ್ಟ್ ಇದೆ. ವರ್ಕ್ ಫ್ರಮ್ ಆಫೀಸ್ ನೋಡ್ತಾ ಇದ್ದೀನಿ. ಮತ್ತು ನಿಮ್ಮ ಲೊಕೇಶನ್ನ ನನಗೆ ಅಂದರೆ ಲೊಕೇಶನ್ ಅಂದರೆ ನೀವು ಯಾವ ಊರಲ್ಲಿದ್ದೀರಾ, ಇಲ್ಲ ಬ್ಯಾಂಗ್ಳೂರಿನ, ಔಟ್ ಆಫ್ ಬ್ಯಾಂಗ್ಳೂರ ಅನ್ನೋದನ್ನ ಅಷ್ಟೇ ತಿಳಿಸಿ ಸಾಕು. ವರ್ಕ್ ಫ್ರಮ್ ಆಫೀಸ್ ಬೇಕಂದರೆ ನಾನು ಸುಮಾರು ನನ್ನ ಹತ್ರ ಡೇಟಾಸ್ ಇದೆ, ನಾನು ಬೇಕಾದ್ರೆ ಶೇರ್ ಮಾಡ್ತೀನಿ. ವರ್ಕ್ ಫ್ರಮ್ ಹೋಮ್ ಅಂದರೆ ಎಲ್ಲರಿಗೂ ಒಂದೇನೇ, ಮನೇಲಿ ಕೂತ್ಕೊಂಡು ಯಾರು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ವರ್ಕ್ ಮಾಡ್ಬೋದು. ಸೊ ಅದಕ್ಕೆ ಲೊಕೇಶನ್ ಅಷ್ಟು ಇಂಪಾರ್ಟೆಂಟ್ ಆಗೋಲ್ಲ. ಆಲ್ ಓವರ್ ಕರ್ನಾಟಕದಲ್ಲಿ ವರ್ಕ್ ಮಾಡೋ ಥರ ಯಾವ್ದಾರ ಇದ್ದರೆ ನಾನು ನೋಡ್ತೀನಿ. ಬಟ್ ವರ್ಕ್ ಫ್ರಮ್ ಆಫೀಸ್ ಬಂದು ನೀವು ಇರೋ ಜಾಗ ನಿಯರ್ ಬೈ ನೀವು ವರ್ಕ್ ಮಾಡೋ ಥರ ಇರಬೇಕು. ನಿಮ್ಮ ಮನೆಗೂ ಆಫೀಸ್ಗೂ ಸ್ವಲ್ಪ ಹತ್ರದಲ್ಲಿರೋ ಥರ. ಹಾಗಾಗಿ ಆ ಥರ ಯಾರು ನೋಡ್ತಾ ಇರ್ತೀನೋ ನನಗೆ ತಿಳಿಸಿ ಅಂತ ನಾನು ಡೆಫಿನೆಟ್ಲಿ ಸಪೋರ್ಟ್ ಕೊಡ್ತೀನಿ. ಯಾಕಂದರೆ ನನ್ನ ಹತ್ರ ವರ್ಕ್ ಫ್ರಮ್ ಆಫೀಸ್ದು ಜಾಸ್ತಿ ಅಪ್ಡೇಟ್ಸ್ ಇದೆ, ನಾನು ಶೇರ್ ಮಾಡ್ತೀನಿ ಬೇಕಾದ್ರೆ. ಓಕೆನಾ? ಸೊ ಅಲ್ಲಿವರೆಗೂ ಮೊದಲನೇದು, ಇವತ್ತು ನಾನೇನು ಡೇಟಾಸ್ ತೊಗೊಂಡಿದ್ದೀನಿ ವರ್ಕ್ ಫ್ರಮ್ ಆಫೀಸ್ ಆಗಲಿ ವರ್ಕ್ ಫ್ರಮ್ ಹೋಮ್ ಆಗಲಿ, ಇವತ್ತೇನು ನಾನು ಡೇಟಾ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದು ಒಂದೊಂದೇ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ನನಗೆ ಚಿಕ್ಕಮಗಳೂರಿಂದ ಕಮೆಂಟ್ ಮಾಡಿದ್ರಿ. ಸೊ ಅವರಿಗೂ ಇದು ಹೆಲ್ಪ್ ಆಗುತ್ತೆ. ಫೀಲ್ಡ್ ವರ್ಕು KYC ವೆರಿಫಿಕೇಷನ್ ಮಾಡೋದಷ್ಟೇ ಇದು. ಸೊ 18,000 ನಿಮಗೆ ಸ್ಯಾಲ್ರಿ ಪೇ ಮಾಡ್ತಾರೆ. 9:30 to 6:30 ಟೈಮಿಂಗ್ಸ್. ಇದು ಬಂದು ಜಾಬ್ ಲೊಕೇಶನ್ ಆಲ್ ಓವರ್ ಕರ್ನಾಟಕ ಇದೆ. ಓಕೆನಾ? ಯಾರು ಬೇಕಾದ್ರೂ ಟ್ರೈ ಮಾಡಿ. ಚಿಕ್ಕಮಗಳೂರಲ್ಲ, ಆಲ್ ಓವರ್ ಕರ್ನಾಟಕ ವೇಕೆನ್ಸಿ ಇದೆ. 9:30 to 6:30. ಆದಾನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ನೇಮು. 18,000 ಸ್ಯಾಲ್ರಿ ಪೇ ಮಾಡ್ತಾರೆ. ಓಕೆನಾ? KYCನ ವೆರಿಫಿಕೇಷನ್ ಮಾಡೋ ಅಂಥದ್ದು. ಮೊಬೈಲ್ ನಂಬರ್ ನಾನು ಇಲ್ಲಿ ಹಾಕಿರ್ತೇನೆ. ಸೊ ಕಾಲ್ ಮಾಡಿ ಅವ್ರ ಹತ್ರ ಮಾತಾಡಿ. ನೆಕ್ಸ್ಟು, ಇದು ಬಂದು ಬಿಜಾಪುರಿಂದನೂ ನನಗೆ ಕಮೆಂಟ್ ಬಂದಿತ್ತು. ಇದು ಅವ್ರಿಗೆ ಹೆಲ್ಪ್ ಆಗ್ಬೋದು. ಸೊ ಕಿಂಡರ್ ಗಾರ್ಡನಲ್ಲಿ ಟೀಚರ್ ಆಗಿ ವೇಕೆನ್ಸಿ ಇದೆ. 10,000 ಪೇ ಮಾಡ್ತಾರೆ. ಸೊ ಟ್ರೈ ಮಾಡಿ, ನನ್ನ ನಂಬರ್ ಇಲ್ಲಿ ಹಾಕಿರ್ತೀನಿ. ನೆಕ್ಸ್ಟು ಡೇಟಾ ಎಂಟ್ರಿ ಜಾಬ್. ಓಕೆನಾ? ಪ್ರಿಯಾ ಅಂದ್ಬಿಟ್ಟು ಇಲ್ಲಿ ನಂಬರ್ ಹಾಕಿರ್ತೀನಿ. ಸೊ ಕಾಲ್ ಮಾಡಿ. ಇನ್ನೊಂದು ಡೇಟಾ ಎಂಟ್ರಿ ಜಾಬೇನೆ, ಇದು ವರ್ಕ್ ಫ್ರಮ್ ಹೋಮು, ಎರಡೂ ವರ್ಕ್ ಫ್ರಮ್ ಹೋಮ್ ಡೇಟಾ ಎಂಟ್ರಿ ಜಾಬು. ಸೊ ನಾನು ಇಲ್ಲಿ ಕೊಡೋ ನಂಬರಿಗೆ ಕಾಲ್ ಮಾಡಿ ಮಾತಾಡಿ ನೋಡಿ ಯಾವ ಥರ ಏನು ಅಂದ್ಬಿಟ್ಟು. ಸೊ ನಾನು ಇನ್ನೂ ಇದು ಚೆಕ್ ಮಾಡಿಲ್ಲ, ಬಟ್ ನಂಬರ್ ಸಿಕ್ತು ಡೇಟಾ ಎಂಟ್ರಿ ಜಾಬ್ ಇದೆ ಅಂದ್ಬಿಟ್ಟು. ಸೊ ಹಾಗಾಗಿ ನಂಬರ್ ಡೈರೆಕ್ಟ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಬಟ್ ನಾನು ಇನ್ನೂ ಚೆಕ್ ಮಾಡಿಲ್ಲ ಯಾವ ಥರ ಅಂತ. ಬೇಕಾದ್ರೆ ನೀವು ಡೈರೆಕ್ಟ್ಲಿ ಚೆಕ್ ಮಾಡ್ತೀನಿ ಅಂದರೆ ಈ ನಂಬರ್ ಕಾಲ್ ಮಾಡಿ ಚೆಕ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಅಪ್ಡೇಟು, 6 ಸ್ಟೆಪ್ ಸ್ಟೋನ್ ಕೆರಿಯರ್ಸ್ ಅಂದ್ಬಿಟ್ಟು
ಇದರಲ್ಲಿ 10+2 ಇಲ್ಲ ಗ್ರ್ಯಾಜುಯೇಷನ್ ಆಗಿದ್ರೂ ಪರವಾಗಿಲ್ಲ, PUC ಪಾಸ್ ಆಗಿದ್ರೂ ಪರವಾಗಿಲ್ಲ. ಸೊ ಅಂಥವ್ರು ಟ್ರೈ ಮಾಡಿ. ನಾನ್ ವಾಯ್ಸ್ ಪ್ರೋಸೆಸ್ ಎಲ್ಲೆಲ್ಲಿದೆ ಅನ್ನೋದು ಹೇಳ್ತೀನಿ. ಬೆಳ್ಳಂದೂರು, ಮಾರ್ತಳ್ಳಿ, ರಾಮಮೂರ್ತಿ ನಗರ, ಹೊಸೂರು ರೋಡು, ಮಹದೇವಪುರ, HSR ಲೇಔಟು, ಇಂದಿರಾನಗರ, ಕಮ್ಮನಹಳ್ಳಿ ಇಷ್ಟು ಕಡೆನೂ ವೇಕೆನ್ಸಿ ಇದೆ. ಓಕೆನಾ. ನೆಕ್ಸ್ಟು ನಾನು ಶೈಲಜಾ ಅಂದ್ಬಿಟ್ಟು ಅವ್ರ ನಂಬರ್ ಇಲ್ಲಿ ಹಾಕಿರ್ತೀನಿ ಮತ್ತು ಮೇಲ್ ID ಹಾಕಿರ್ತೀನಿ. ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ. ಫ್ರೆಷರ್ ಆದರೆ 16,000 ರೂಪಾಯಿ ಟೇಕ್ ಹೋಮ್ ಕೊಡ್ತಾರೆ. ಎಕ್ಸ್ಪೀರಿಯನ್ಸ್ ಇದ್ದರೆ 20,000 ಟೇಕ್ ಹೋಮ್ ಕೊಡ್ತಾರೆ. ಟಿನ್ ಫ್ಯಾಕ್ಟ್ರಿ ಲೊಕೇಶನ್ನು. 6 days ಆಫ್ ವರ್ಕ್ ಮಾಡಬೇಕು. 1 day ರೊಟೇಷನಲ್ ಶಿಫ್ಟ್ ಇರುತ್ತೆ. ಕ್ಯಾಬ್ ಪ್ರೊವೈಡ್ ಮಾಡೋದಿಲ್ಲ. ಸೊ ವರ್ಕ್ ಫ್ರಮ್ ಆಫೀಸ್ ಇದು. ಸೊ ಡೈರೆಕ್ಟ್ ಯಾರಾದರೂ ನೋಡ್ತಾ ಇದ್ದರೆ ಇಮಿಡಿಯೇಟ್ ಜಾಯ್ನಿಂಗು ಸಹ ಇದೆ. ಓಕೆನಾ. ಸೊ ಟ್ರೈ ಮಾಡಿ. ಮತ್ತು ನಿಮ್ಮದು ಟೈಪಿಂಗ್ ಸ್ಪೀಡ್ ಬಂದು 35 words per minute ಇರಬೇಕು. ಸೊ ಟೈಪಿಂಗ್ ಸ್ಪೀಡ್ ಚೆನ್ನಾಗಿರೋರು ಈ ಜಾಬ್ನ ಟ್ರೈ ಮಾಡಿ. ಚೆನ್ನಾಗಿದೆ. 18,000 20,000 ಪೇ ಮಾಡ್ತಾರೆ ನಿಮಗೆ. 6 days ಆಫ್ ವರ್ಕಿಂಗು, 1 day ವೀಕ್ ಆಫ್ ಇರುತ್ತೆ. ನಂದಿ ಇಂಟರ್ನ್ಯಾಷನಲ್ ಸ್ಕೂಲು TGT ಸೈನ್ಸ್ ಆಗಿ ವೇಕೆನ್ಸಿ ಇದೆ. ಸ್ಯಾಲ್ರಿ ಬಂದು ನಿಮಗೆ 27,000 ಪೇ ಮಾಡ್ತಾರೆ. ಎಲ್ಲಿರೋದು ಅನ್ನೋದಾಯಿತು ಅಂದರೆ ಇದು ಬಿಜಾಪುರಲ್ಲಿ. ಸೊ ಬಿಜಾಪುರಲ್ಲಿ ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ಸೊ ಟೀಚರಾಗಿ ಟ್ರೈ ಮಾಡಿ. ಆಗಲೇ ಹೇಳ್ತೀನಿ ಕಿಂಡರ್ ಗಾರ್ಡನಲ್ಲೂ ಸೊ ಟೀಚರಾಗಿ ವೇಕೆನ್ಸಿ ಇದೆ. ಮತ್ತು ಇದರಲ್ಲೂ ನಂದಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲೂ ವೇಕೆನ್ಸಿ ಇದೆ. ಸೊ ಟ್ರೈ ಮಾಡಿ. ಬಿಜಾಪುರಲ್ಲಿರೋರು ಮೊಬೈಲ್ ನಂಬರು, ಮೇಲ್ ID ನಾನು ಇಲ್ಲಿ ಹಾಕಿರ್ತೀನಿ. ಓಕೆನಾ. ನೆಕ್ಸ್ಟು UBI ಸರ್ವಿಸ್ ಅಂದ್ಬಿಟ್ಟು ಇದು ಬಂದು ಹೋಮ್ ಲೋನ್ ರಿಲೇಟೆಡು. ಓಕೆನಾ. ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಆಗಿ ವೇಕೆನ್ಸಿ ಇದೆ. ಸ್ಯಾಲ್ರಿ ಪ್ಲಸ್ ಇನ್ಸೆಂಟಿವ್ಸ್ ಎರಡೂ ಪೇ ಮಾಡ್ತಾರೆ. ಸ್ಯಾಲ್ರಿ ಅವರು ಡಿಸ್ಕ್ಲೋಸ್ ಮಾಡಿಲ್ಲ. ಮೊಬೈಲ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಸೊ ಕಾಲ್ ಮಾಡಿ. ಸೊ ಯಾರಾದರೂ ಇದು ಬಂದು ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮ್ ಅಲ್ಲ. ಸೊ ಟ್ರೈ ಮಾಡಿ. ನೆಕ್ಸ್ಟು ಮ್ಯಾಕ್ಸಿಕಸ್ ಅಂದ್ಬಿಟ್ಟು ಇದು ಬಂದು ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಆಗಿ ವೇಕೆನ್ಸಿ ಇದೆ. ರೊಟೇಷನಲ್ ಶಿಫ್ಟ್ ಇರುತ್ತೆ. 10+2 ಆಗಿರಬೇಕು, ಇಲ್ಲಾಂದರೆ ಗ್ರ್ಯಾಜುಯೇಷನ್ ಆಗಿರಬೇಕು. ಇದೂ ಸಹ ಬಂದು ವರ್ಕ್ ಫ್ರಮ್ ಆಫೀಸು. ಸ್ಯಾಲ್ರಿ ಇವರು ಡಿಸ್ಕ್ಲೋಸ್ ಮಾಡಿಲ್ಲ. ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ಲಿ ಕಾಲ್ ಮಾಡಿ ಮಾತಾಡಿ. ಓಕೆನಾ. ನೆಕ್ಸ್ಟು ಹೋಮ್ 247 ಅಂದರೆ 24/7. ಓಕೆ. ಫೀಮೇಲ್ ಆಗಿ ವೇಕೆನ್ಸಿ ಇದೆ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ. ಇದನ್ನು ಸಹ ವರ್ಕ್ ಫ್ರಮ್ ಆಫೀಸೇ. ಸೊ ಮೊಬೈಲ್ ನಂಬರ್ ಇಲ್ಲಿ ಹಾಕಿರ್ತೀನಿ. ಟ್ರೈ ಮಾಡಿ. ಹೋಮ್ಸ್ 24/7 ಅಂದ್ಬಿಟ್ಟಿದ್ದು. ಓಕೆನಾ. ಕಸ್ಟಮರ್ ಸಪೋರ್ಟ್ ಎಕ್ಸಿಕ್ಯೂಟಿವ್ ಆಗಿ. 2 ಮೊಬೈಲ್ ನಂಬರ್ ಇದೆ ಅವ್ರದ್ದು. ಸೊ ಇಲ್ಲಿ ಹಾಕಿರ್ತೀನಿ. ಇವ್ರನ್ನೂ ಸಹ ಸ್ಯಾಲ್ರಿ ಡಿಸ್ಕ್ಲೋಸ್ ಮಾಡಿಲ್ಲ. ನನ್ನ ಪ್ರಕಾರ ಇದೆಲ್ಲ ನಿಮಗೆ ಅರೌಂಡ್ 20K ಆ ಥರ ಇರುತ್ತೆ ಅಂದ್ಕೊತೀನಿ ಮೇ ಬಿ ಸ್ಯಾಲ್ರಿ. ಸೊ ಟ್ರೈ ಮಾಡಿ. ಯಾರಾದ್ರೂ ಏನು ಬೆಂಗಳೂರು ಬರಬೇಕು, ಈ ಥರ ವಾಯ್ಸು ನಾನ್ ವಾಯ್ಸ್ ಎಲ್ಲ ಜಾಬಲ್ಲಿ ಈ ಥರ ಟ್ರೈ ಮಾಡಬೇಕು, ವರ್ಕ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಹೆಲ್ಪ್ ಆಗುತ್ತೆ. ಮತ್ತು ನಾನು ಆಗಲೇ ಹೇಳಿದಾಗೆ ನನಗಿನ್ನೂ 2-3 days ಟೈಮ್ ಬೇಕು. ನಾನು ಇನ್ನೂ ಚೆನ್ನಾಗಿರೋ ವರ್ಕ್ ಫ್ರಮ್ ಹೋಮು ತುಂಬ ರಿಸರ್ಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವರಿಗೆ ತುಂಬ ಪ್ರಾಬ್ಲಮ್ಸ್ ಇದೆ. ಅದನ್ನು ಸಹ ನನ್ನ ಹತ್ರ ಶೇರ್ ಮಾಡಿದರು. ಸೊ ಡೆಫಿನೆಟ್ಲಿ ಅವ್ರಿಗೂ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಯಾವುದೋ ಒಂದು ಸುಮ್ಮನೆ ಹೇಳೋದು ನನಗೆ ಇಷ್ಟ ಆಗೋಲ್ಲ. ಸೊ ಚೆನ್ನಾಗಿರೋದು ಹುಡುಕಿ, ಲೇಟ್ ಆದರೂ ಪರವಾಗಿಲ್ಲ. ಸೊ ಚೆನ್ನಾಗಿರೋದು ಜೆನ್ಯೂನ್ ಆಗಿರೋದನ್ನ ನಿಮಗೆ ಶೇರ್ ಮಾಡೋಣ ಅಂದ್ಬಿಟ್ಟು. ಸೊ ಅಲ್ಲಿವರೆಗೂ ನನಗೆ ಯಾವುದು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಹೊಸ ಜಾಬ್ದು, ನಾನು ಅದನ್ನು ನಿಮಗೆ ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಸೊ ಒಳ್ಳೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದಿದ್ದ ಕೂಡಲೇ ನಾನು ನಿಮಗೆ ತಿಳಿಸ್ತೀನಿ. ಈಗ ನಾನು ಆಲ್ರೆಡಿ ತಿಳಿಸಿರೋದು ಎಲ್ಲ ವರ್ಕ್ ಫ್ರಮ್ ಹೋಮು. ಕೆಲವರು ಎಷ್ಟೊಂದು ಜನ ನಂಬರೆಲ್ಲ ಕೇಳ್ತೀರಾ. ಅಂದರೆ ನಾನು ಹೇಳಿದ್ನಲ್ಲ, ನನ್ನ ಎದುರುಗಡೆ ಮನೆ ಇರೋರು ವರ್ಕ್ ಮಾಡ್ತಾಯಿದ್ದಾರೆ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಅಂತ. ಸೊ ಅವ್ರದ್ದು ನಾನು ಶೇರ್ ಮಾಡಿದ್ದೀನಿ ನಂಬರ್ಸ್ ಎಲ್ಲ. ಸೊ ಅದೆಲ್ಲ ಜೆನ್ಯೂನ್ ಆಗಿ ವರ್ಕ್ ಮಾಡ್ತಾ ಇರೋರೆ ಅವರೆಲ್ಲ. ಹಾಗಾಗಿ ಅದನ್ನು ಬೇಕಂದ್ರೂ ಟ್ರೈ ಮಾಡ್ತೀನಿ. ಅಂದರೆ ಬೇಕಾದ್ರೆ ನಂಬರ್ ಕೊಡ್ತೀನಿ, ಕಾಲ್ ಮಾಡಿ ಮಾತಾಡಿ. ಈಗ ಏನಾರು ಓಪನಿಂಗ್ಸ್ ಇದ್ದರೆ ತೊಗೊಳ್ತಾರೆ. ಓಕೆನಾ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಡೆಫಿನೆಟ್ಲಿ ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಜಾಬ್ಸ್ ರಿಲೇಟೆಡ್ ಬ್ಲಾಗ್ನ ಮಾಡ್ತಾ ಹೋಗ್ತೀನಿ. ಸೊ ಹಾಗೆ ಅದನ್ನು ಬೇರೆ ಜನಕ್ಕೂ ನಿಮ್ಮ ಕಡೆಯಿಂದ ಶೇರ್ ಆಗಲಿ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತೆ. ಯಾರಾದ್ರು ಹುಡುಕ್ತಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಮತ್ತು ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅನ್ನೋದಕ್ಕಿಂತ ವರ್ಕ್ ಫ್ರಮ್ ಆಫೀಸ್ ಹುಡುಕ್ತಾ ಇರೋರು ನನಗೆ ಬೇಕಾದ್ರೆ ಕಮೆಂಟ್ ಮಾಡಿ. ನಾನು ಡೆಫಿನೆಟ್ಲಿ ಸಪೋರ್ಟ್ ಕೊಡ್ತೀನಿ. ಆ ಥರದ್ದು ನನ್ನ ಹತ್ರ ಸುಮಾರು ಲಿಸ್ಟ್ ಇದೆ. ವರ್ಕ್ ಫ್ರಮ್ ಆಫೀಸ್ ನೋಡ್ತಾ ಇರೋರು ಯಾರು ಇದ್ದರೆ ನನಗೆ ಹೇಳಿ, ನಾನು ಡೆಫಿನೆಟ್ಲಿ ಹೆಲ್ಪ್ ಮಾಡ್ತೀನಿ. ಓಕೆನಾ. ಸೊ ಇದೇ ಥರ ಸಬ್ಸ್ಕ್ರೈಬ್ ಆಗ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡ್ತಾಯಿರಿ. ಓಕೆನಾ. ಥ್ಯಾಂಕ್ ಯು. ಬಾಯ್.